ಎಲ್ರಿಗೂ ನಮಸ್ಕಾರ. ವೆಯ್ಟ್ ಲಾಸ್ ಸಲುವಾಗಿ ನಾವು 100 ಗ್ರಾಮ್ ಸೋಪನ್ನು ತಗೊಳ್ಳಿ. ಸಣ್ಣಗಿರುವಂತ ಸೋಪನ್ನು ತಗೊಳ್ಳಿ. ಚೆನ್ನಾಗಿ ಸಣ್ಣಗಿರುವಂತ ಸೋಪನ್ನು ತಗೊಂಡ ನಂತರ ಗ್ಯಾಸಿನ ಮೇಲೆ ಸ್ಲೋ ಫ್ಲೇಮಿನ ಮೇಲೆ 1 ಅಥವಾ 2 ನಿಮಿಷ ರೆಡ್ ಬ್ರೌನ್ ಕಲರ್ ಆಗುವ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿದ ನಂತರ ಅದು ತೆಗೆದ ನಂತರ ಸ್ವಲ್ಪ ಆರಿದ ಮೇಲೆ ನೀವು ಮಿಕ್ಸರ್ ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೋಪಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಆಗಿ ಮಾಡಿಟ್ಕೊಳ್ಳಿ. ಒಂದು ಬೌಲ್ ನಲ್ಲಿ ಹಾಕಿಟ್ಟಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ 1 ಗ್ಲಾಸ್ ಲುಕ್ ವಾರ್ಮ್ ವಾಟರ್ ನಲ್ಲಿ ಈ ಪೌಡರ್ ಮಾಡಿರಲ್ಲ ಆ ಪೌಡರ್ ಅನ್ನೋದ್ರಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಸ್ವಲ್ಪ ಬಿಸಿ ಇರುವ ನೀರಿನಲ್ಲಿ ಸೋಪಿನ ಪೌಡರ್ 1 ಚಮಚವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಅರ್ಧ ನಿಂಬೆ ಹಣ್ಣನ್ನು ಚೆನ್ನಾಗಿ ಆ ಪೌಡರ್ ನಲ್ಲಿ ಚೆನ್ನಾಗಿ ಹಿಂಡಿದ ನಂತರ ಸ್ವಲ್ಪ ಬಿಸಿನೀರು ನೀರು ಸೋಪಿನ ಪೌಡರ್ ಹಾಗೂ ಅರ್ಧ ನಿಂಬೆ ಹಣ್ಣನ್ನು ಅದ್ರಲ್ಲಿ ಹಾಕಿ ಚೆನ್ನಾಗಿ ಹಿಂಡಿದ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸಿಪ್ ಬೈ ಸಿಪ್ ನೀವು ಸೇವಿಸುತ್ತಾ ಬಂದಲ್ಲಿ 20 ರಿಂದ 30 ದಿವಸ ನೀವು ಸೇವಿಸುತ್ತಾ ಬಂದಲ್ಲಿ 5 ರಿಂದ 8 kg ನಿಮ್ಮ ವೇಟ್ ಲಾಸ್ ಆಗುತ್ತೆ. ನಿಮ್ಮ ಡೈಜೆಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಹಾಗೂ ನಿಮ್ಮ ಅಲ್ಲಿ ಕೊಲೆಸ್ಟ್ರಾಲ್ ಡಿಕ್ರೀಸ್ ಆಗುತ್ತಾ ಹೋಗುತ್ತೆ ಹಾಗೂ ನಿಮ್ಮ ಬ್ಲೋಟಿಂಗ್ ಸಮಸ್ಯೆ ಸಂಪೂರ್ಣ ಹೊರಟು ಹೋಗುತ್ತೆ. ಮೋಷನ್ ಕ್ಲಿಯರ್ ಆಗುತ್ತೆ ಹಾಗೂ ನಿಮ್ಮ 5 to 8 kg 100% 1 ಮಂತ್ನಲ್ಲಿ ನಿಮ್ಮ ವೇಟ್ ಲಾಸ್ ಆಗುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.